ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರಿಯ. ಹೌದು ಸ್ನೇಹಿತರೆ, ನಾವು ಅಂದ್ಕೊಂಡಿದ್ದೆಲ್ಲ ನಮ್ಮ ಜೀವನದಲ್ಲಿ ಆಗೋದಿಲ್ಲ. ನಿರೀಕ್ಷೆಗಳಿಗಿಂತ ಜೀವನ ದೊಡ್ಡದು. ನಮ್ಮಲ್ಲಿ ಎಲ್ಲರಿಗೂ ಕನಸುಗಳಿವೆ, ನಿರೀಕ್ಷೆಗಳಿವೆ. ಈ ವಯಸ್ಸಿಗೆ ಇದು ಆಗಿದ್ದರೆ ಚೆನ್ನಾಗಿತ್ತು, ಆ ವಯಸ್ಸಲ್ಲಿ ಅದಾಗಿದ್ದರೆ ಚೆನ್ನಾಗಿತ್ತು. ನಾವು ಎಲ್ಲ ಅಂದ್ಕೊಳ್ಳೋದು ನಿಜ. ಆದರೆ ಜೀವನ ಯಾವಾಗಲೂ ನಮ್ಮ ಯೋಚನೆಯಂತೆ ನಡೆಯೋದಿಲ್ಲ ಸ್ನೇಹಿತರೆ. ನಾನು ಪ್ರೀತಿಸಿದವರು ನಮ್ಮ ಜೊತೆಗೆ ಇರದೇ ಇರಬಹುದು. ನಾವು ಕಂಡ ಕನಸಿನಂತೆ ಕಟ್ಟಿಕೊಂಡ ಭವಿಷ್ಯ ಕೈತಪ್ಪಿ ಹೋಗಿರಬಹುದು. ಇದು ತುಂಬ ನೋವು ಕೊಡುತ್ತೆ. ಆದರೆ ಸತ್ಯ ಏನಂದರೆ, ನಾವು ನಿರೀಕ್ಷಿಸಿದ ಜೀವನ ಸಿಗದಿದ್ದರೂ ನಮಗೆ ಇಂದು ಇರುವ ಜೀವನ ಇನ್ನೂ ಅಮೂಲ್ಯವಾಗಿದೆ ಸ್ನೇಹಿತರೆ. ಬಹಳ ಬಾರಿ ನಾವು ಇದಾಗಬೇಕಿತ್ತು, ಅದಾಗಬೇಕಿತ್ತು ಎಂದು ಕೊರಗ್ತಾ ಇರೋ ಸಂತೋಷವನ್ನು ಕಳೆದುಕೊಳ್ತೇವೆ. ನಮಗೆ ಇರುವ ಸಂಗಾತಿ, ಇರುವ ಕುಟುಂಬ, ಇರುವ ಆರೋಗ್ಯ, ಇರುವ ಸಮಯ ಇವೆಲ್ಲವೂ ದೊಡ್ಡ ಆಶೀರ್ವಾದಗಳು ಸ್ನೇಹಿತರೆ. ನಮಗೆ ಇರುವುದನ್ನು ಕೃತಜ್ಞತೆಯಿಂದ ನೋಡಿದಾಗ ಹೊಸ ಶಾಂತಿಯ ಅನುಭವವಾಗುತ್ತದೆ. ಕೆಲವೊಮ್ಮೆ ಜೀವನ ನಮಗೆ ಬೇರೆ ದಾರಿಯನ್ನು ತೋರಿಸುತ್ತೆ. ಅದು ನಾವು ಬಯಸಿದ ದಾರಿ ಅಲ್ಲ, ಆದರೆ ಅದು ನಮಗೆ ಬೇಕಾದ ದಾರಿ ಆಗಬಹುದಲ್ವೇ? ಒಂದು ಕ್ಷಣ ಯೋಚಿಸಿ ನೋಡಿ ಸ್ನೇಹಿತರೆ. ಮೊದಲನೇದಾಗಿ, ನಾವು ಈ ದಿನ ಜೀವಂತವಾಗಿದ್ದೇವೆ. ನಿಮ್ಮನ್ನು ಇಷ್ಟಪಡುವ ಅಥವಾ ಪ್ರೀತಿಸುವವರು ಇದ್ದಾರೆ. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ ಇದೆ. ಮತ್ತೆ ಬದುಕು ಕಟ್ಟಿಕೊಳ್ಳುವ ಅವಕಾಶವಿದೆ. ನಿಮ್ಮದೇ ಆದಂತಹ ಕರ್ತವ್ಯಗಳಿವೆ. ನೀವು ಸಾಧಿಸಬಹುದಾದಂತಹ ಸಾಧನೆಗಳಿವೆ. ನೀವು ಮಾಡಲೇಬೇಕೆನ್ನುವ ಉಪಕಾರಗಳು ಅದೆಷ್ಟೋ ಇದೆ. ನೀವು ಸಲ್ಲಿಸಬೇಕಾಗಿರುವ ಕೃತಜ್ಞತೆಗಳು ಲೆಕ್ಕವಿಲ್ಲದಷ್ಟು ಇದೆ. ನೀವು ಹೇಳಬೇಕೆನ್ನುವ ಕ್ಷಮಾಪಣೆಗಳೂ ಇವೆ. ನಿಮ್ಮನ್ನೇ ನಂಬಿಕೊಂಡಿರುವ ಜೀವಗಳು ಇನ್ನೂ ಇದ್ದಾರೆ. ಹೌದು ಸ್ನೇಹಿತರೆ, ನಮಗಿರುವುದನ್ನು ಒಪ್ಪಿಕೊಳ್ಳೋದು ಸೋಲಲ್ಲ, ಆದರೆ ಒಪ್ಪಿಕೊಳ್ಳೋದು ಜೀವನದ ಜೊತೆ ಕೈ ಹಿಡಿದು ನಡೆಯುವ ಮಹಾಶಕ್ತಿ ಸ್ನೇಹಿತರೆ. ಇಲ್ಲದವುಗಳ ಬಗ್ಗೆ ಚಿಂತಿಸದೆ ಇರುವಂತಹ ಜೀವನವನ್ನು ಸಮಾಧಾನದಿಂದ ಮುಂದುವರಿಸೋಣವೇ? ನನ್ನ ಈ ಎಲ್ಲ ವಿಚಾರಗಳು ನಿಮಗಿಷ್ಟವಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗಿಷ್ಟವಾದವರಿಗೆ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.